ಉಮಾಶ್ರೀ, ಲಕ್ಷ್ಮಿ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಯಾರ ಪಾಲಾಗುತ್ತೆ ಉಳಿದಿರುವ ಒಂದು ಸ್ಥಾನ? ಅಥವಾ ಮೊದಲನೇ ಲೀಸ್ಟಲ್ಲಿ ಎರಡನೇ ಲೀಸ್ಟಲ್ಲಿ ಹೆಸರಿದ್ದಂತಹ MLC ಗಾಯತ್ರಿ ಶಾಂತೇಗೌಡರಿಗೇನೆ ಆ ಸ್ಥಾನ ಸಿಗುತ್ತಾ? ಒಂದು ಬಿಗ್ ಅತಿ ದೊಡ್ಡ ಅಪ್ಡೇಟ್. ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕಾಗಿರೋದ್ರಿಂದ ಒಂದು ಸ್ಥಾನ ಉಳಿದಿರೋದು ಪ್ರಮುಖವಾಗಿ ಪರಿಷತ್ ಸದಸ್ಯರಾದಂತಹ ಗಾಯತ್ರಿ ಶಾಂತೇಗೌಡರಿಗೆ ಸಿಗುತ್ತಾ, ಉಮಾಶ್ರೀ ಅವರಿಗೆ ಸಿಗುತ್ತಾ, ಶಾಸಕಿಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತಾ, ನಯನ ಮೋಟಮ್ಮ ಅವರಿಗೆ ಸಿಗುತ್ತಾ, ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸಿಗುತ್ತಾ? ಇಷ್ಟೂ ಜನದಲ್ಲಿ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳು ಯಾರಿಗೆ ಸಿಗುತ್ತೆ ನೋಡಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳಾದ ಬಳಿಕ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. 19 ಮಂದಿ ನೂತನ ಸಚಿವರು DK ಶಿವಕುಮಾರ್ ಅವರ ಸಂಪುಟ ಸೇರ್ಕೊಳ್ತಾರೆ. ಉಳಿದ ಒಂದೇ ಒಂದು ಸ್ಥಾನಕ್ಕೆ ಈಗ ತೀವ್ರ ಪೈಪೋಟಿ ಶುರುವಾಗಿದೆ. DK ಶಿವಕುಮಾರ್ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡಿಲ್ಲ, ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಇದರ ನಡುವೆ ಇರೋ ಒಂದೇ ಒಂದು ಸ್ಥಾನಕ್ಕಾಗಿ 4 ಕಾಂಗ್ರೆಸ್ ನಾಯಕಿಯರ ನಡುವೆ ಭಾರೀ ಪೈಪೋಟಿ. ಯಾರ ಪಾಲಾಗುತ್ತೆ? ಗಾಯತ್ರಿ ಶಾಂತೇಗೌಡ್ರ, ಲಕ್ಷ್ಮಿ ಹೆಬ್ಬಾಳ್ಕರ್ರ, ನಯನ ಮೋಟಮ್ಮನ, ಉಮಾಶ್ರೀನ? ಉಮಾಶ್ರೀ, ಲಕ್ಷ್ಮಿ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಅಂತೂ ತೀವ್ರ ಮಟ್ಟಿನ ಲಾಬಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸ್ಥಾನ ಖಾಲಿ ಉಳಿದಿರೋದ್ರಿಂದ ಖಾಲಿ ಸ್ಥಾನಕ್ಕೋಸ್ಕರ ಆಕಾಂಕ್ಷಿಗಳಿಂದ ಸಿಕ್ಕಾಪಟ್ಟೆ ಲಾಬಿ ಕೂಡ ನಡೀತಾ ಇದೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕಾಗಿರೋದ್ರಿಂದ ಪ್ರಮುಖವಾಗಿ ಗಾಯತ್ರಿ ಶಾಂತೇಗೌಡ, ನಾನು ಆಗಲೇ ಹೇಳಿದಾಗೆ, ಉಮಾಶ್ರೀ, ಲಕ್ಷ್ಮಿ ಹೆಬ್ಬಾಳ್ಕರ್, ನಯನ ಮೋಟಮ್ಮ, ಅನ್ನಪೂರ್ಣ ತುಕಾರಾಮ್. ಸಾಕಷ್ಟು ಪ್ರಯತ್ನಗಳು ತೆರೆಯ ಮುಂದೆ ತೆರೆಯ ಹಿಂದೆ. ಗಾಯತ್ರಿ ಶಾಂತೇಗೌಡರಿಗೆ ಜಸ್ಟ್ ಮಿಸ್ ಆಗುತ್ತೆ. ಹೈಕಮಾಂಡ್ ಪಟ್ಟಿಯಲ್ಲಿ MLC ಗಾಯತ್ರಿ ಶಾಂತೇಗೌಡರು ಅವರ ಹೆಸರಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡರವರಿಗೆ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಇದೀಗ ಉಳಿದಿರುವಂತಹ ಒಂದು ಸ್ಥಾನಕ್ಕಾಗಿ ಅವರು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದು ನೋಡಿ, ವೇಟ್ ಅಂಡ್ ವಾಚ್ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಉಮಾಶ್ರೀ ಪರ ಸಿದ್ದರಾಮಯ್ಯ ಅವರು ಬ್ಯಾಟಿಂಗು. ಸಿದ್ದರಾಮಯ್ಯ ಕೂಡ ಒತ್ತಾಯ ಮಾಡ್ತಾ ಇದ್ದಾರಂತೆ. ಮತ್ತು ಉಮಾಶ್ರೀ ಅವರು ಬಹಿರಂಗವಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಉಪಸಭಾಪತಿ ಸ್ಥಾನ ನೀಡಿದ್ದು, ನನಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದೀನಿ, ಪಕ್ಷ ಅವಕಾಶ ಕೊಡುತ್ತೆ ಅನ್ನೋ ವಿಶ್ವಾಸವಿದೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕೇಳೋದೇ ಬೇಡ, ಶತಪ್ರಯತ್ನ ಮಾಡ್ತಾ ಇದ್ದಾರೆ, ಲಾಬಿ ಮುಂದುವರೆಸಿದ್ದಾರೆ. ಮತ್ತು ಹೆಬ್ಬಾಳ್ಕರ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಮಹಿಳಾ ಕೋಟಾದ ಅಡಿಯಲ್ಲಿ ಮಂತ್ರಿ ಮಾಡಿಸ್ಬೇಕು, ನಿಮ್ಮ ಸಂಪುಟದಲ್ಲೂ ಕೂಡ ನಾನಿದ್ದೆ ಅಂತ. ಇನ್ನು ನಯನ ಮೋಟಮ್ಮ, ಅನ್ನಪೂರ್ಣ ತುಕಾರಾಮ್ ಶತಪ್ರಯತ್ನ. ನಯನ ಮೋಟಮ್ಮ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು, ದೆಹಲಿಗೂ ಸಹ ಭೇಟಿ ಕೊಟ್ಟಿದ್ರು. ಇದೀಗ ಉಳಿದಿರುವಂತಹ ಒಂದು ಸ್ಥಾನ ತಮಗೆ ಸಿಗಲಿ ಅಂತ ಲಾಬಿ ಮುಂದುವರೆಸಿದ್ದಾರೆ. ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಾರೆ 4ರಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಯಾರಿಗೆ ಸಿಗಬೇಕು ಕಮೆಂಟ್ ಮಾಡಿ.